ಸ್ನೇಹಿತರೆ, ಮನಸ್ಸಿದ್ದರೆ ಮಾರ್ಗ ಎಂಬ ನಮ್ಮ ನಾಣ್ಣುಡಿಯಂತೆ ನಮ್ಮ ಮನಸ್ಸಿನಲ್ಲಿ ಏನನ್ನು ಆಗುತ್ತದೆ ಎಂಬ ಭಾವನೆ ನಮ್ಮಲ್ಲಿ ಮೂಡುತ್ತದೆಯೋ ಅದನ್ನು ಮಾಡಿಯೇ ತೀರಬೇಕು. ಹಾಗಾಗಿಯೇ ನಾವು ಎಷ್ಟೇ ಜನ ನಮ್ಮನ್ನು ತೆಗಳಿದರೂ ಹೊಗಳಿದರೂ ಕಷ್ಟ ಕಾರ್ಪಣ್ಯಗಳನ್ನು ನೀಡಿದರೂ ಕೂಡ ನಮ್ಮಲ್ಲಿ ನಮಗೆ ಏನು ಆಗಬೇಕು ಎಂಬ ನಂಬಿಕೆ ಇರಬೇಕಾಗುತ್ತದೆ ಅಷ್ಟೇ. ಆತ್ಮವಿಶ್ವಾಸ ನಮ್ಮಲ್ಲಿ ಅಗಾಧವಾಗಿ ಇದ್ದಾಗ ಮಾತ್ರ ನಾವು ಅಂದುಕೊಂಡದ್ದನ್ನು ಸಾಧಿಸುವಂತಹ ಹಠ ಛಲ ನಮ್ಮಲ್ಲಿ ಇಮ್ಮಡಿಯಾಗುತ್ತದೆ. ಅನೇಕ ಸಾಧನೆಯನ್ನು ಮಾಡಿದವರನ್ನು ನಾವು ನಮ್ಮ ಜೀವನದಲ್ಲಿ ನೋಡಿಯೇ ಇರುತ್ತೇವೆ. ನಾವು ಕೂಡ ಎಷ್ಟೋ ಸಲ ಹಾಗೆಯೇ ಸಾಧನೆ ಮಾಡಬೇಕು ಎಂದು ಅಂದುಕೊಂಡಿರುತ್ತೇವೆ. ಆದರೆ ಮನಸ್ಸು ಮಾಡಬೇಕಷ್ಟೆ. ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಎಲ್ಲವನ್ನು ಧೈರ್ಯವಾಗಿ ಎದುರಿಸಬೇಕು. ಆಗ ನಾವು ಅಂದುಕೊಂಡಿದ್ದನ್ನು ನಾವು ನೆರವೇರಿಸಿಕೊಳ್ಳಬಹುದು. ನಮ್ಮೆಲ್ಲ ಒಳಿತು ಕೆಡುಕುಗಳಿಗೆ ನಮ್ಮ ಮನಸ್ಸೇ ಕಾರಣ. ನಾಳೆಯ ಖುಷಿಯ ಕ್ಷಣಗಳಿಗಾಗಿ ನಮ್ಮ ಮನಸ್ಸನ್ನು ಒಳ್ಳೆಯ ಕೆಲಸಗಳಿಗೆ ಉಪಯೋಗಿಸೋಣ. ಮನಸ್ಸು ಮಾಡಿದರೆ ನಾವು ಇದನ್ನು ಮಾಡಬಲ್ಲೆ ಎಂಬುವರ ಮಾತನ್ನು ಕೇಳಿದಾಗ ಮನಸ್ಸಿನ ಕೆಲಸ ಎಂಥದ್ದು ಎಂದು ನಮಗೆ ತಿಳಿಯುತ್ತದೆ. ಒಂದು ಕೆಲಸವನ್ನು ಸರಿಯಾಗಿ ಮಾಡಲು ಮನಸ್ಸು ಮಾಡಬೇಕಷ್ಟೆ. ನನ್ನ ಕೈಯಲ್ಲಿ ಆಗುವುದಿಲ್ಲ ಎಂದು ಚಿಂತಿಸುವುದರ ಬದಲಾಗಿ ಯಾವ ಕೆಲಸವನ್ನೂ ಕೂಡ ನಾನು ಮಾಡುತ್ತೇನೆ ಎಂಬ ನಿರ್ಧಾರ ಮಾಡಬೇಕಾಗಿದೆ ಅಷ್ಟೇ. ಅದರ ಬದಲಾಗಿ ನಾವು ಏನನ್ನೇ ಮಾಡಿದರೂ ಕೂಡ ನಮ್ಮ ಮನಸ್ಸು ಏನು ಹೇಳುತ್ತದೆ ಎಂದನ್ನು ಕೇಳಿ ಒಳ್ಳೆಯ ಕೆಲಸಗಳಿಗೆ ನಮ್ಮ ಮನಸ್ಸನ್ನು ಮೀಸಲಾಗಿಡಬೇಕು ಅಷ್ಟೇ. ಮನಸ್ಸು ಧೈರ್ಯ ನಾವು ಯಾವಾಗಲೂ ಕೂಡ ಮಾಡಿದಾಗ ನಮಗೆ ಆ ಒಂದು ಕೆಲಸ ಕಾರ್ಯಸಿದ್ಧಿಯಾಗುತ್ತದೆ. ಇಂತಹ ಒಳ್ಳೆಯ ಸ್ಫೂರ್ತಿದಾಯಕ ಮಾತುಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಕೂಡ ಶುಭೋದಯ.